ಬಿಜೆಪಿಯವರು ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮರು. ಬಿಜೆಪಿಯವರಿಗೆ ಸೋಲುತ್ತೇವೆ ಎಂಬ ಭಯ ಶುರುವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಬಾಗಲಕೋಟೆಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆ ಪ್ರಚಾರಕ್ಕೆ ಯತ್ನಾಳ್ ಅವರನ್ನ ಬಿಜೆಪಿಯವರು ಕರೆಸಿದ್ದಾರೆ. ಬಿಜೆಪಿ ಯಾವಾಗಲೂ ಹೀನಾಯ ಸ್ಥಿತಿಗೆ ತಲುಪಿದೆ. ಎಲ್ಪಿಜಿ, ಸಿಎನ್ಜಿ ಖಾಲಿ ಆಟೋ ಚಾಲಕರಿಂದ ಮುನಿಯಪ್ಪ ಅವರ ಮನೆಗೆ ಘೇರಾವ್ ಹಾಕಿರೋ ವಿಚಾರವಾಗಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಎಲ್ಪಿಜಿ, ಸಿಎನ್ಜಿ ಕೊಡಬೇಕು. ಅದು ಅವರು ಮಾಡಬೇಕಾದ ಕೆಲಸ. ಹಾಕೋದಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆಗೆ ಘೇರಾವ್ ಹಾಕಲಿ ಎಂದರು. ಈ ಎರಡು ಉಪಚುನಾವಣೆಗಳಲ್ಲಿ ಗೆಲುವು ನಮ್ಮದೇ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಅವ್ರ ಮಾತಿನಲ್ಲಿ ಯಾವುದೂ ಸತ್ಯ ಇಲ್ಲ, ಮತ್ತೆ ಅವ್ರು ಏನು ಹೇಳ್ತಾರೆ ಅದರಂತೆ ನಡ್ಕೊತಾ ಇಲ್ಲ. ಅದರಿಂದ ಬಿಜೆಪಿಯವ್ರ ಬಗ್ಗೆ ನಾನು ಹೆಚ್ಚು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ನಾವು ಈ ಕ್ಷೇತ್ರದಲ್ಲಿ ಅವರು ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಹಂಗೆಲ್ಲ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಸರ್, ಈಗ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡುವಂಥವ್ರು ಅಂಥವ್ರನ್ನೇ ಕರ್ಕೊಂಡ್ಬಂದು ಪ್ರಚಾರ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿಗೆ ಬಿಜೆಪಿ ಅವರು ಬಂದ್ರ ಅಂದರೆ ಅವರು ಸೋಲ್ತೀವಿ ಅಂತ ಗೊತ್ತಾದ ಮೇಲೆ ಅವ್ರು ಉಚ್ಚಾಟನೆ ಮಾಡಿದ್ದಾರೆ ಅಂಥವ್ರನ್ನೇ ಕರ್ಕೊಂಬರ್ತಿದ್ದಾರೆ. ಬಿಜೆಪಿಯವರು ಇದ್ದಾರಲ್ಲ, ಒಂದು ಕಡೆ ಉಚ್ಚಾಟನೆ ಮಾಡೋದು, ಇನ್ನೊಂದು ಕಡೆ ಅವ್ರ ಕಡೆನೇ ಕರ್ಕೊಂಬಂದು ಅವ್ರಿಗೆ ಗ್ವಾಗರೋದು, ಅವ್ರ ಕೈಲಿ ಪ್ರಚಾರ ಮಾಡಿಸೋದು. ಸೊ ಇದು ದ್ವಂದ್ವ ನೀತಿ ಅಲ್ವಾ ಸರ್? ಕೇಂದ್ರ ಸರ್ಕಾರ ಹೀನಾಯ ಸ್ಥಿತಿಗೆ ಇಷ್ಟೊಂದು ಹೀನಾಯ ಸ್ಥಿತಿಗೆ ತಲುಪ್ತಾ ಅಂತ ಉಚ್ಚಾಟನೆ ಮಾಡೋದು, ಅವ್ರ ಬೈ ಮಾತಾಡೋ ಮಾತು ಅವ್ರನ್ನೇ ಕರ್ಕೊಂಡು. ಬಿಜೆಪಿ ಯಾವಾಗ ಹೀನಾಯ ಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಇರೋದು. ಸರ್, ಕೇಂದ್ರ ಲೋಕಸಭೆ ಸ್ಥಾನಗಳನ್ನು ಒಂದು ಹೆಚ್ಚಿಗೆ ಮಾಡಿ ಇದನ್ನ ಮಾಡ್ತಾ ಇದೆ ಸರ್, ಅದಕ್ಕೆ ರಾಜ್ಯಕ್ಕೆ ಏನು ಲಾಭ ಆಗ್ತಾ ಇದೆ? ನಾನು ಹೆಚ್ಚಿಗೆ ಮಾಡಬಾರ್ದು ಅಂತ ಹೇಳಲ್ಲ, ಜನಸಂಖ್ಯೆಗೆ ಅನುಗುಣವಾಗಿ ಮಾಡಬೇಕು. ಬಟ್ ಅದರಲ್ಲಿ ಮಲ್ತಾಯಿ ಧೋರಣೆ ಇರಬಾರ್ದು. ದಕ್ಷಿಣದ ರಾಜ್ಯಗಳಿಗೆ ಕಡಿಮೆ ಮಾಡೋದು, ಉತ್ತರ ರಾಜ್ಯಗಳಿಗೆ ಜಾಸ್ತಿ ಮಾಡೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಎಲ್ಲ ಯೂನಿಫಾರ್ಮ್ ಆಗಿ ಇರಬೇಕು. ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದಾಗಿ ಆಟೋ ಚಾಲಕರು ಬೀದಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಮಾಡಬೇಕ್ರಿ, ಇದು ಕೇಂದ್ರ ಸರ್ಕಾರದ ಕರ್ತವ್ಯ. ಗ್ಯಾಸು ಸಿಲಿಂಡರ್ಗಳನ್ನ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ, ರಾಜ್ಯ ಸರ್ಕಾರದ್ದಲ್ಲ. ರಾಜ್ಯ ಸರ್ಕಾರ ವಿತರಣೆ ಮಾಡೋದಷ್ಟೇ. ಈಗ ಆಟೋ ಚಾಲಕರು ಕೆ.ಎಚ್. ಮುನಿಯಪ್ಪ ಅವ್ರ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕೆ ಇದೇ ಒಂದು ಎಲ್ಪಿಜಿ, ಸಿಎನ್ಜಿ ಸಿಗದೇ ಇರೋದಕ್ಕೆ ಮುನಿಯಪ್ಪ ಅವ್ರ ಮನೆಗೆ ನರೇಂದ್ರ ಮೋದಿ ಅವ್ರಿಗೆ ಗೆರವು ಮಾಡಬೇಕು, ಅವ್ರಿಗೆ ಗೆರವು ಮಾಡಬೇಕು, ಅವ್ರಿಗೆಲ್ಲ ಇದು ಮಾಡ್ತಾ ಇರೋದು. ಯುದ್ಧ ಇದೆ, ಯುದ್ಧ ನಡೀತದೆ. ಬಟ್ ಇವರು ಗ್ಯಾಸ್ ಸಿಲಿಂಡರ್ಗಳನ್ನ ಪೂರೈಕೆ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ. ಎರಡು ಉಪಚುನಾವಣೆಗಳ ಫಲಿತಾಂಶ ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ ಅಂತ ವಿಜೇಂದ್ರ ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ಸಿಎಂ ಅವರ ಸ್ಥಾನದ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ. ನಾವು ಗೆಲ್ತೀವಲ್ಲ, ಪರಿಣಾಮ ಹೇಗೆ ಬೀಳ್ತದೆ? ಎರಡೂ ಕಡೆ ನಾವು ಗೆಲ್ತೀವಿ. ದಾವಣಗೆರೆನಲ್ಲೂ ಗೆಲ್ತೀವಿ, ಇಲ್ಲೂ ಗೆಲ್ತೀವಿ. ವಿ ಸೋಮಣ್ಣ ಅವರು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲ್ತಾರೆ ಅನ್ನುವಂಥ ಬೈಕ್ಗೆ ಸಿಎಂ ಅವ್ರನ್ನ ಕರೆಸಿ 5 ದಿನ ಇಲ್ಲಿ ಟಿಕಾಣಿ ಓಡಿಸುವಂಥದ್ದು ಅಸಹ್ಯಕರ ಅಂತೇಳಿ ವಿ ಸೋಮಣ್ಣ ಅವರು. ಸರ್, ಅವ್ರಿಗೆ ಕ್ಯಾಂಪೇನ್ ಮಾಡಲಿಕ್ಕೆ ಸಮಯ ಇಲ್ಲ, ಅವ್ರು ಸೋಲ್ತೀವಿ ಅಂತ ಗೊತ್ತಾಗಿದೆ. ಅದಕ್ಕೋಸ್ಕರ ಸೋಮಣ್ಣ ಬರ್ತಾ ಇಲ್ಲ ಇಲ್ಲಿಗೆ. ಬಂದಿದ್ರು ಹೋಗ್ತಾರೆ, ಬಂದು ಮೋದಿ ಅವರು ಇನ್ನೊಂದು 15ರಿಂದ 1 ತಿಂಗಳ ಕಾಲ ಅಷ್ಟೇ ಸಿಎಂ ಅವರ ಅವಧಿ, ಆಮೇಲೆ ಅವರು ಹೊರ ಹೋಗ್ತಾರೆ ಅಂತ ಮಾತಾಡಿದ್ರು. ಯಾರು? ಸುದ್ದಿಗೋಷ್ಠಿ. ಸೋಮಣ್ಣ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ.
ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.